ತುರುವೇಕೆರೆ ಹಲ್ಲೆ ಮಾಡಿ ಪರಾರಿಯಾಗಿರುವ ಆರೋಪಿಗಳನ್ನು ಪೊಲೀಸರು ಬಂಧಿಸುವಲ್ಲಿ ವಿಫಲರಾಗಿದ್ದಾರೆ ಎಂದು ಆರೋಪಿಸಿ ಹಲ್ಲೆಗೊಳಗಾದ ನವೀನ್ ಕುಟುಂಬ ಪಟ್ಟಣದ ಪೊಲೀಸ್ ಠಾಣೆ ಮುಂಭಾಗ ಸೋಮವಾರ ಪ್ರತಿಭಟನೆ ನಡೆಸಿ ಒತ್ತಾಯಿಸಿದರು. ತಾಲೂಕಿನ ನರಿಗೇಹಳ್ಳಿ ಗ್ರಾಮದ ಕಿರಣ್ ಮಾತನಾಡಿ, ಸಂಬಂಧಿಗಳಾದ ಆರೋಪಿಗಳು ಆಗಿರುವ ರಾಮಣ್ಣ, ತಂಗೆಮ್ಮ, ಮಹೇಶ್, ಸಿದ್ದಮ್ಮರವರು ಕೆಲ ದಿನಗಳ ಹಿಂದೆ ಗಲಾಟೆ ನಡೆಸಿ ನಮ್ಮ ತಾಯಿ ಕೆಂಪಮ್ಮ ಅಣ್ಣನಾದ ನವೀನ್ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದರು. ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯಲಿದ್ದು, ಈ ಘಟನೆ ಬಗ್ಗೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ಮೇಲೆ ಕೇಸ್ ದಾಖಲಾಗಿತ್ತು. ಅದಲ್ಲದೆ ತುಮಕೂರು ಎಸ್ಪಿ ಕಚೇರಿ ಮುಂಭಾಗದಲ್ಲಿ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡಿದ್ದು, ಈ ಸಂದರ್ಭದಲ್ಲಿ ಅಡಿಷನಲ್ ಎಸ್ಪಿ ಅಬ್ದುಲ್ ಖಾದರ್ ಆರೋಪಿಗಳನ್ನು ಬಂಧಿಸಿ ನ್ಯಾಯ ದೊರಕಿಸುವ ಭರವಸೆ ನೀಡಿದ್ದರು. ಅದು ಸಹ ಹುಸಿಯಾಗಿದೆ. ಪ್ರಕರಣ ದಾಖಲಾಗಿ ಸುಮಾರು 15 ದಿನಗಳು ಕಳೆದರೂ ಆರೋಪಿಗಳನ್ನು ಪೊಲೀಸರು ಬಂಧಿಸಲು ಮೀನಾಮೇಷ ಎಣಿಸುತ್ತಿದ್ದಾರೆ. ಅದಲ್ಲದೆ ಆರೋಪಿಗಳಿಗೆ ಸಂಗಪ್ಪ ಮೇಟಿ ಸಹಕಾರ ನೀಡುತ್ತಿದ್ದಾರೆ ಎಂದು ಅನುಮಾನ ಹುಟ್ಟುತ್ತಿದೆ. ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು, ಅಲ್ಲಿಯವರೆಗೂ ಪ್ರತಿಭಟನೆ ಮಾಡುವುದಾಗಿ ತಿಳಿಸಿದರು. ಡಿವೈಎಸ್ಪಿ ಓಂ ಪ್ರಕಾಶ್, ಸಿಪಿಐ ಲೋಹಿತ್ ರವರು ಪ್ರತಿಭಟನಾಕಾರರನ್ನು ಮನವೊಲಿಸಿ ಕೂಡಲೇ ಬಂಧಿಸುವುದಾಗಿ ಭರವಸೆ ನೀಡಿದರು. ಮತ್ತೆ ನಾವು ಸೋಮವಾರ 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ದಿನ ಎಸ್ಪಿ ಆಫೀಸ್ ಮುಂದೆ ಕರ್ಕೊಂಡೋಗಿ ಪೇಷಂಟ್ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡೋಗಿ ನಾವು ದೋಣಿ ಕುತ್ಕೊಂಡು ನಮಗೆ ನ್ಯಾಯ ಬೇಕು ಅಂತ ಹೇಳಿ ಇವತ್ತಿಗೂ ನಮಗೆ ಜೀವ ಬೆದರಿಕೆ ಇದೆ. ಆ ಇನ್ಸಿಡೆಂಟ್ ಆಗಿ ನೇನು ಆಲ್ರೆಡಿ 17 ದಿನ ಆದ್ರೂ ಕೂಡ ಯಾವುದೇ ತರ ಆಕ್ಷನ್ ತಗೊಂಡಿಲ್ಲ. ಕೇಳಿದ್ರೆ ಹುಡುಕ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಅವ್ರು ಹುಡುಕಿಲ್ಲ, ಬಂದಿಲ್ಲ. ನಮ್ಗೆ ಇವತ್ತಿಗೂ ಪ್ರಾಣ ಭಯ ಇದೆ. ಅವರು ಪದೇ 10 ಲಕ್ಷ ಆದ್ರೂ ಪರವಾಗಿಲ್ಲ, ನಾವು ಇದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಏನಾಗಿದೆ ಅಂದ್ರೆ FIR ಶನಿವಾರ ಸಂಜೆನೆ FIR ಆಗಿದ್ರು ಕೂಡ ಭಾನುವಾರ ಮತ್ತೆ ಸೋಮವಾರ 2 ದಿನ ಅವರು ಆರೋಪಿಗಳು ಬಂದು ಸ್ಟೇಷನ್ಗೆ ಬಂದು ಹೋಗಿದ್ದಾರೆ. ಅವಾಗ್ಲೂ ಕೂಡ ಅರೆಸ್ಟ್ ಮಾಡಿಲ್ಲ. ಇಷ್ಟು ದಿನ ಆದ್ರೂ ಕೂಡ ನಾವು ಹುಡುಕ್ತಿದೀವಿ, ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಹೊರತು ನಮ್ಗೆ ಅದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. 5 ದಿನದಲ್ಲಿ ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಅದಾದ್ಮೇಲೆ ಇನ್ನೊಂದೇನು ಹೇಳ್ತಿದ್ದಾರೆ ಅಂದ್ರೆ ಅವರ ರಿಲೇಟಿವ್ ಯಾರ ಜೊತೆ ಕನೆಕ್ಷನ್ ಇದಾರೋ ಅವ್ರನ್ನ ಕರ್ಕೊಂಡ್ಬಂದು ಎನ್ಕ್ವೈರಿ ಮಾಡಿದ್ರೆ ಹಂಗೆ ಮಾಡಕ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಅವ್ರು ಇನ್ನೂ ಆರೋಪಿಗಳು ಸಿಕ್ಕಿಲ್ಲ. ನಮ್ಗೆ ಇವತ್ತಿಗೂ ಮನೇಲಿರೋದು ಭಯ ಐತೈತೆ. 10 ಲಕ್ಷ ಆದ್ರೂ ಪರವಾಗಿಲ್ಲ, ನಮ್ಮನ್ನ ಮತ್ತೆ ಕತ್ತರಿಸ್ತೀನಿ, ಕಡಿತೀನಿ ಅಂತ ಜೀವ ಬೆದರಿಕೆ ಆಗ್ತಿದ್ದಾರೆ. ಹಂಗಾಗಿ ನಮ್ಗೆ ರಕ್ಷಣೆ ಬೇಕು ಅಂತ ಇವತ್ತು ಬಂದು ತುರುವೇಕೆರೆ ಪೊಲೀಸ್ ಠಾಣೆ ಮುಂದೆ ಕುತ್ಕೊಂಡಿದೀವಿ. ನಮಗೆ ರಕ್ಷಣೆ ಕೊಡೋವರೆಗೂ ನಾವ್ ಇಲ್ಲೇ ಕೂತಿರ್ತೀವಿ. DYSP ಸಾಹೇಬ್ರು, SP ಸಾಹೇಬ್ರು ಬಂದು ಅವತ್ತು ನಮಗೆ ತುಮಕೂರಲ್ಲಿ ಹೋಗಿ ನಾವು ಇದ್ ಮಾಡಿದ್ದೀನ ಬಂದು ನಮ್ಗೆ ಅಬ್ದುಲ್ ಖಾದರ್ ಅನ್ನೋ ASP ಸರ್ ಬಂದು ನಮಗೆ ಭರವಸೆ ಕೊಟ್ಟು ಕಳಿಸಿದ್ರು. ಫಸ್ಟ್ ಪೇಷಂಟ್ ಹುಷಾರಾಗ್ಲಿ, ಇನ್ನೊಂದು 2 ಡೇಸ್ ಒಳಗಡೆ ನಾವು ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ. 15 ಡೇಸ್ ಆದ್ರೂ ಕೂಡ ಅವ್ರ ಬಗ್ಗೆ ಯಾವುದೇ ತರ ಆಕ್ಷನ್ ತಗೊಂಡಿಲ್ಲ. ನಮ್ಗೆ ಇವತ್ತಿಗೂ ಜೀವ ಭಯದಲ್ಲಿ ಯಾರು ಯಾವಾಗ ಬರ್ತಾರೋ ಅನ್ನೋ ಭಯದಲ್ಲೇ ಬದುಕ್ತಿದೀವಿ. ನಮ್ಮ ಅಮ್ಮ ಇನ್ನೂ ಹಾಸ್ಪಿಟ್ಲಲ್ಲೇ ಚಿಕಿತ್ಸೆ ಪಡಿತಾರೆ. ಇನ್ನೂ ಕೂಡ ಡಿಸ್ಚಾರ್ಜ್ ಆಗೋಕ್ಕಾಗಿಲ್ಲ. ತುಂಬಾ ಸೀರಿಯಸ್ ಇಂಜುರಿ ಆಗಿರೋದ್ರಿಂದ ಅವ್ರು ಇನ್ನೂ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಅದೇ ಬೇಡಿಕೆ ಸರ್, ನಮ್ಗೆ ನ್ಯಾಯ ಒದಗಿಸ್ಕೊಂಡು. ಯಾರ್ಯಾರಿದ್ರೆ ಇಲ್ಲಿ ಸರ್, ನಮ್ಮ ಅಣ್ಣ ಇದ್ದಾರೆ, ನಮ್ಮ ಅಣ್ಣ ನವೀನ್ ಇದ್ದಾರೆ, ನಮ್ಮ ಅತ್ತೆ ಪುಷ್ಪಲತಾ ಅವರು ಇದ್ದಾರೆ. ಆಮೇಲೆ ನಮ್ಮ ಅಣ್ಣ ತಮ್ಮರು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಎಲ್ಲ ಬಂದಿದ್ದೀವಿ ಸರ್. ಕೃಷ್ಣಪ್ಪ ಅಂತ, ರಂಗಸ್ವಾಮಿ, ಪುಷ್ಪಲತಾ ಎಲ್ಲ ನಾವು ಬಂದಿದ್ದೀವಿ ಸರ್. ನಮಗೆ ನ್ಯಾಯ ಸಿಗೋವರೆಗೂ ಏನೇ ಆಗ್ಲಿ ಪರವಾಗಿಲ್ಲ. ನಾವು ಅಲ್ಲಿ ಸಾಯೋ ಬದಲು, ಅಲ್ಲಿ ಬಾಯಿಗಲ್ ಸಾಯೋ ಬದಲು ಪೊಲೀಸ್ ಸ್ಟೇಷನ್ ಮುಂದೆ ಸಾಯ್ತೀವಿ ಸರ್. ಪರವಾಗಿಲ್ಲ ಸರ್, ನಾವು ಇಲ್ಲೇ ಇರ್ತೀವಿ. ಯಾವಾಗ ಅರೆಸ್ಟ್ ಮಾಡಿ ನಮ್ಗೆ ಯಾವಾಗ ನ್ಯಾಯ ಕೊಡಿಸ್ತಾರೋ ಪೊಲೀಸ್. ನಾವು ಹೋಗಿ ಚೆಕ್ ಮಾಡ್ಕೊಂಡು ವೆಕೇಟ್ ಮಾಡ್ತೀವಿ. ಚೆಕ್ ಮಾಡ್ತಾ ಇದ್ರು, ಮಾಡಲ್ಲ ಅಂತಲ್ಲ ಸರ್. ಅವ್ರು ಆಲ್ರೆಡಿ ಬೇಲ್ ಅಪ್ಲೈ ಮಾಡಿದ್ದಾರೆ ಸರ್. ಆ ಬೇಲ್ ಹಾಕ್ಬಿಟ್ಟು ಅವ್ರು ಯಾವ ಬಂದರೆ ಮತ್ತೆ ಯಾವಾಗ ಅರೆಸ್ಟ್, ಬೇಲ್ ಆದ್ಮೇಲೆ ಅರೆಸ್ಟ್ ಹೆಂಗೆ ಮಾಡೋಕ್ಕಾಗುತ್ತೆ? ಬೇಲ್ಗೆ ಹಾಕೋದು ಅವ್ರಿಗೆ ಫಾರ್ಮಾಲಿಟಿ. ಬೇಲ್ಗೆ ಹಾಕೋದ್ರೆ ನಾವು ಅರೆಸ್ಟ್ ಮಾಡಬೇಕು. ಇನ್ನೂ ಎಷ್ಟು ದಿನ ಆಗುತ್ತೆ ಸರ್? ಇವಾಗ ಆಲ್ರೆಡಿ 15 ದಿನ ಆಯಿತು ಸರ್. ಅರೆಸ್ಟ್ ಮಾಡಬೇಕು, ಮಾಡ್ತೀವಿ. ಚೆಕ್ ಮಾಡ್ತಿರೋದು ನಾನು ಇಲ್ಲಿಯವರಲ್ಲ, ನಾನು ಮಾಡ್ತಿರೋದು